ಇದು ಪವಾಡಗಳನ್ನು ಮಾಡುವ ವಿಶೇಷ ಪುಷ್ಕರಣಿ. ಇಲ್ಲಿರುವ ದೇವಿಯಿಂದ ಸಿಗುತ್ತೆ ಸಮಸ್ಯೆಗೆ ಪರಿಹಾರ. ಇಲ್ಲಿರೋ ಕೊಡಗಳು ತುಂಬಿದ್ರೂ ತೇಲುತ್ತಿರುತ್ತೆ. ಈ ಕೊಡಗಳ ಹಿಂದಿದೆ ರೋಚಕ ಇತಿಹಾಸ. ಇದೇ ಇವತ್ತಿನ ವಿಶೇಷ ನಿಜಾನ. ನಾನು ಗಣೇಶ್ ರೇವಣ್ಕರ್. ಈ ಭೂಮಿಯಲ್ಲಿ ಎಷ್ಟೋ ಪವಾಡ ಪ್ರಸಿದ್ಧ ಕ್ಷೇತ್ರಗಳಿವೆ. ಅದರಲ್ಲೂ ಒಂದು ವಿಶೇಷ ಕ್ಷೇತ್ರ ನಾವು ನಿಮಗೆ ಇಂದು ಪರಿಚಯಿಸುತ್ತಿರುವ ಸ್ಥಳ. ಈ ವಿಶಿಷ್ಟ ಸ್ಥಳದಲ್ಲಿ ಒಂದು ಪುಷ್ಕರಣಿ ಇದ್ದು ಅದರಲ್ಲಿರೋ ಮಣ್ಣಿನ ಮತ್ತು ಕಂಚಿನ ಕೊಡಗಳು ಮುಳುಗೋದೇ ಇಲ್ವಂತೆ. ಮುಳುಗಿದ್ರೂ ಅವು ಆಗಾಗ ತೇಲ್ತವಂತೆ. ಹಾಗೆ ತೇಲೋಕೆ ಒಂದು ಕಾರಣವಿದ್ದು ಅದಕ್ಕೆ ಇಲ್ಲಿರುವ ಒಂದು ದೇವಿಯ ಶಕ್ತಿಯೇ ಕಾರಣವಂತೆ. ಹಾಗಾದರೆ ಆ ದೇವಿ ಯಾರು, ಅಲ್ಲಿ ನಡೆಯುವ ಪವಾಡ ಏನು ಅಂತ ನೋಡೋಣ ಬನ್ನಿ. ಆಧುನಿಕತೆಯಲ್ಲಿ ಮನುಷ್ಯ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರೆದಿದ್ದಾನೆ. ಮಾನವ ಎಷ್ಟೇ ಅಭಿವೃದ್ಧಿ ಹೊಂದಿದ್ರೂ ಸಂಪ್ರದಾಯ, ಆಚಾರ ವಿಚಾರಗಳನ್ನು ಮಾತ್ರ ಮರೆತಿಲ್ಲ. ಈ ನಡುವೆ ಜಗತ್ತು ಕಣ್ಣಿಗೆ ನಿಲುಕದಷ್ಟು ಅಭಿವೃದ್ಧಿ ಹೊಂದಿದೆ. ಆದರೆ ಪ್ರಕೃತಿಯಲ್ಲಿ ನಡೆಯುವ ವಿಸ್ಮಯ ಪವಾಡಗಳು ಎಲ್ಲರನ್ನ ನಿಬ್ಬೆರಗಾಗಿಸುತ್ತೆ. ಭವಿಷ್ಯ ಜಾತಕ ಅಂದರೆ ಯಾರಿಗೆ ತಾನೇ ಕ್ಯೂರಿಯಾಸಿಟಿ ಇರಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ಮುಂದೇನಾಗುತ್ತೆ ಅನ್ನೋದರ ಮೇಲೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಅಷ್ಟೇ ಅಲ್ಲ, ನಾಳೆ ಆಗೋದು ಇವತ್ತೇ ಗೊತ್ತಾಗಲಿ ಅನ್ನೋ ಆಸೆನೂ ಇರುತ್ತೆ. ಅದಕ್ಕಾಗಿ ನಾವು ಮಾಡದೇ ಇರೋ ಪ್ರಯತ್ನಗಳು ಒಂದ ಎರಡ. ಎಲ್ಲಿ ಯಾರು ನಿಖರವಾಗಿ ಭವಿಷ್ಯ ಹೇಳ್ತಾರೆ ಅನ್ನೋದು ಗೊತ್ತಾಗುತ್ತೋ ಆಗ ಪ್ರತಿಯೊಬ್ಬರೂ ಅಲ್ಲಿಗೆ ಓಡೋಡಿ ಹೋಗ್ತಾರೆ. ಅಲ್ಲಿ ಸಿಗುವ ಪರಿಹಾರಕ್ಕೆ ಕಾತುರರಾಗಿರ್ತಾರೆ. ಮುಂದೇನಾಗುತ್ತೆ, ನಮ್ಮ ಉದ್ಯಮದಲ್ಲಿ ಏನಾಗುತ್ತೆ, ರಾಜಕೀಯ ರಂಗದಲ್ಲಿ ಯಶಸ್ಸು ಸಿಗುತ್ತಾ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ದೇವರ ಮುಂದೆ, ಜಾತಕ ಹೇಳುವವರ ಮುಂದೆ, ಭವಿಷ್ಯ ತಿಳಿಸೋರ ಮುಂದೆ ಹೋಗಿ ನಿಲ್ತಾರೆ. ಅದರಲ್ಲಿಯೂ ಗ್ರಾಮೀಣ ಭಾಗದವರಿಗೆ ಈ ಜಾತಕ, ಭವಿಷ್ಯ ಅಂದರೆ ನಂಬಿಕೆ ಜಾಸ್ತಿ. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿರುವ ಕೆಲವು ದೇವಸ್ಥಾನಗಳು ಸಾಕಷ್ಟು ಫೇಮಸ್ ಆಗಿರುತ್ತೆ. ಅದರಲ್ಲಿಯೂ ಕೆಲವು ದೇವಸ್ಥಾನದಲ್ಲಂತೂ ನಡೆಯುವ ಕೆಲವು ಘಟನೆಗಳು ವಾಸ್ತವಕ್ಕೆ ತೀರಾ ಹತ್ತಿರವಿರುತ್ತೆ. ಅಲ್ಲದೆ ಅದನ್ನು ನಂಬಬೇಕು ಬಿಡಬೇಕು ಅನ್ನೋ ದೊಡ್ಡದೊಂದು ಗೊಂದಲವೇ ಮನೆ ಮಾಡಿರುತ್ತೆ. ಎಸ್, ಈ ಪ್ರಪಂಚದಲ್ಲಿ ನಮಗೆ ತಿಳಿದಿರೋ ಮತ್ತು ತಿಳಿಯದಿರೋ ಅದೆಷ್ಟೋ ಸಂಗತಿಗಳಿವೆ. ಅದರಲ್ಲಿ ಕುತೂಹಲ ಮೂಡಿಸೋ ವಿಷಯಗಳು ಲೆಕ್ಕಕ್ಕೆ ಸಿಗದಷ್ಟಿವೆ. ಆಳಕ್ಕೆ ಹೋದಂತೆಲ್ಲ ಅವು ಅರಿವಿಗೆ ಬರ್ತವೆ. ಹೀಗೆ ಇಡೀ ಭೂಮಂಡಲದಲ್ಲಿರೋ ಕೌತುಕದ ಸಂಗತಿಗಳ ಹಿಂದೆ ಒಂದು ನಿಗೂಢ ರಹಸ್ಯ ಇದ್ದೇ ಇರುತ್ತೆ. ಇಂತಹ ರಹಸ್ಯಗಳು ಬಹಳಷ್ಟು ಊರು ಕೇರಿಗಳಲ್ಲಿ ಅಷ್ಟೇ ಯಾಕೆ ಅನೇಕ ಸ್ಥಳಗಳಲ್ಲಿ ಇದ್ದೇ ಇರುತ್ತೆ. ಆದರೆ ಅವನ್ನೆಲ್ಲ ಕಂಡವರಿಗೆ ಅನ್ನೋದಕ್ಕಿಂತ ಅನುಭವಕ್ಕೆ ಬಂದವರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ನಿಮಗೆ ಕರೆದುಕೊಂಡು ಹೋಗ್ತಿರೋದು, ಅರ್ಥಾತ್ ತೋರಿಸ್ತಿರೋದು ಒಂದು ವಿಚಿತ್ರ, ವಿಭಿನ್ನ ಮತ್ತು ವಿಶೇಷವಾದ ಜಾಗದ ಬಗ್ಗೆ. ಹೀಗಾಗಿ ಇಲ್ಲೊಂದು ವಿಶೇಷವಾದ ಮತ್ತು ವಿಚಿತ್ರ ಶಕ್ತಿ ಇರುವ ಪವರ್ಫುಲ್ ಬಾವಿಯೊಂದಿದೆ. ಎಸ್, ಇದು ಭವಿಷ್ಯ ಹೇಳೋ ಬಾವಿ. ಈ ಬಾವಿಯಲ್ಲಿ ತೇಲುತ್ತವೆ ಮಣ್ಣಿನ ಕೊಡಗಳು. ಅದರಲ್ಲಿಯೂ ತುಂಬಿದ ಕೊಡ ಎಲ್ಲಾದರೂ ತೇಲೋದನ್ನು ನೋಡಿದ್ದೀರಾ?
ಇಲ್ಲ ಅಲ್ವಾ? ಆದರೆ ಈ ಬಾವಿಯಲ್ಲಿ ತುಂಬಿದ ಕೊಡ ಮುಳುಗೋದೇ ಇಲ್ಲ. ಅಂತಹ ಮುಳುಗದ ಕೊಡಗಳ ಹಿಂದಿದೆ ಒಂದು ರೋಚಕ ಇತಿಹಾಸ. ಹಾಗಾದ್ರೆ ಇಲ್ಲಿ ಸೃಷ್ಟಿಯಾಗೋ ಪವಾಡಗಳು ಮತ್ತು ಅಚ್ಚರಿಗಳು ಹೌದಾ ಅಂತ ಹುಡುಕಿದವರಿಗೆ ಸಿಕ್ಕಿಲ್ಲ ಇವತ್ತಿಗೂ ಉತ್ತರ. ಅಂದಹಾಗೆ ಆ ವಿಶಿಷ್ಟ ಜಾಗವೇ, ವಿಭಿನ್ನ ಸ್ಥಳವೇ ಭವಿಷ್ಯವನ್ನ ಹೇಳೋ ಬಾವಿಯಲ್ಲಿ ತೇಲುವ ಕೊಡಗಳ ಬಗ್ಗೆ. ನಿಮಗೆ ಗೊತ್ತಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ನೀವೊಮ್ಮೆ ಈ ಜಾಗಕ್ಕೆ ಹೋಗಿ ಬಂದರೆ ಸಾಕು, ನಿಬ್ಬೆರಗಾಗೋದು ಗ್ಯಾರಂಟಿ. ನಾವು ನೀವೆಲ್ಲ ಅದೆಷ್ಟೋ ವೈಜ್ಞಾನಿಕ ಲೋಕದ ಪರಿಣಿತರೆ ಈ ಜಾಗದಲ್ಲಿ ನಡೆಯೋ ಅದ್ಭುತಗಳ ಬಗ್ಗೆ ಅಚ್ಚರಿಗೊಂಡಿದ್ದಾರೆ. ಅರೆ, ಏನು ತುಂಬಿದ ಕೊಡ ತೇಲುತ್ತಾ? ಇದು ಸಾಧ್ಯನಾ ಅಂತ ನೀವೇನಾದರೂ ಯೋಚಿಸ್ತಾ ಇದ್ದರೆ ಇದು ಸತ್ಯ. ಅಷ್ಟೇ ಅಲ್ಲ, ಇಲ್ಲಿ ಇನ್ನೂ ಹಲವು ಪವಾಡಗಳು ನಡೆಯುತ್ತಿದೆ ಅಂತೆ. ಹಾಗಾದರೆ ಆ ವಿಶೇಷ, ವಿಶಿಷ್ಟ ಮತ್ತು ವಿಚಿತ್ರ ಸ್ಥಳದಲ್ಲಿರುವ ಶಕ್ತಿ ಯಾವುದು ಅಂತ ನೋಡೋಣ ಚಿಕ್ಕದೊಂದು ಬ್ರೇಕ್ ಆದಮೇಲೆ. ಇದು ನೋಡಲು ಒಂದು ಚಿಕ್ಕ ಗ್ರಾಮದಂತಿರುವ ವಿಶೇಷ ಸ್ಥಳ. ಇಲ್ಲಿಗೆ ಒಮ್ಮೆ ಬಂದವರು ಇಲ್ಲಿ ನಡೆಯುವ ಪವಾಡ ಕಂಡು ನಿಬ್ಬೆರಗಾಗಿ ಹೋಗ್ತಾರಂತೆ. ನಂಬಿಕೆ ಇಟ್ಕೊಂಡು ಬಂದವರು ಮತ್ತೆ ಮತ್ತೆ ಇಲ್ಲಿಗೆ ಬಂದು ನಮ್ಮ ಕಷ್ಟಗಳನ್ನು ಬಗೆಹರಿಸುವಂತ ಬೇಡ್ಕೊಳ್ತಾರಂತೆ. ಅಲ್ಲದೆ ಇಲ್ಲಿ ಇನ್ನೂ ಹಲವು ಪವಾಡಗಳು ನಡೆಯುತ್ತಿದ್ದು ಅದೇನು ಅಂತ ನೋಡೋಣ ಬನ್ನಿ. ಅಂದಹಾಗೆ ಇದು ನೋಡೋಕೆ ಪುಟ್ಟದೊಂದು ಬಯಲು ಸೀಮೆಯ ಗ್ರಾಮ. ಇಲ್ಲಿಗೆ ನೀವು ಎಂಟ್ರಿ ಕೊಟ್ಟಾಗ ಕಾಣೋದು ಬರೀ ಬಯಲೇ. ಇಲ್ಲೇನೂ ಇಂತಹ ವಿಶೇಷ ಸ್ಥಳ ಇದೆಯಾ ಅಂತ ನೀವು ಭಾವಿಸದೇ ಇರೋಕೆ ಸಾಧ್ಯನೇ ಇಲ್ಲ. ಎಸ್, ಈ ಊರು ಬಲು ಚಿಕ್ಕದು. ಅದೆಷ್ಟು ಚಿಕ್ಕದು ಅಂದರೆ ಈ ಊರಿನಲ್ಲಿರೋದು ಜಸ್ಟ್ 400 ಮನೆಗಳು ಮಾತ್ರ. 1, 2 ಅಂತ 100 ಕೌಂಟ್ ಮಾಡೋದ್ರಲ್ಲಿ ಈ ಊರನ್ನೇ ಸುತ್ತಿ ಬರಬಹುದು. ಆದರೆ ಊರಲ್ಲಿನ ಮಹಿಮೆ ಮಾತ್ರ ವಿಚಿತ್ರ, ಶಕ್ತಿ ಬಲು ದೊಡ್ಡದು. ನಾವು ನಿಮಗೆ ಹೇಳ್ತಿರೋ ಆ ಶಕ್ತಿಯೇ, ಆ ಅದ್ಭುತವೇ ಕೊರವಂಜೇಶ್ವರಿ ಸನ್ನಿಧಾನ. ಇದುವೇ ಕೊರವಂಜೇಶ್ವರಿ ಗುಡಿ. ಕೊರವಿ ಗ್ರಾಮಕ್ಕೆ ತೆರಳಿ ಊರು ಸುತ್ತುವ ಮೊದಲೇ ಆರಂಭದಲ್ಲೇ ಬಲಭಾಗದಲ್ಲಿದೆ ಈ ಕೊರವಂಜೇಶ್ವರಿ ಗುಡಿ. ಈ ಗುಡಿ ಪ್ರಸಿದ್ಧಿ ಪಡೆದಿದ್ದು, ಈ ಕೊರವಂಜೇಶ್ವರಿ ಮಹಿಮೆ ಅಗಾಧವೆನಿಸಿದ್ದು ಅದಕ್ಕೆ ಕಾರಣವಾಗಿರೋದು ಈ ಒಂದು ಬಾವಿ. ಇದೇ ಬಾವಿ ನಿಮಗೆ ಅಗಾಧ ಶಕ್ತಿ ತೋರಿಸುತ್ತೆ, ಅಚ್ಚರಿಯ ಸಂಗತಿಯೂ ಮೂಡಿಸುತ್ತೆ. ಆ ಸಂಗತಿಯನ್ನ ನಾವು ನಿಮಗೆ ಹೇಳ್ತೀವಿ, ಕೇಳಿ ಇಲ್ಲಿನ ಸ್ಥಳೀಯರ ಬಾಯಲ್ಲೇ. ಇಲ್ಲಿ ಕೊರ್ವಿಯಲ್ಲಿ ಕೊರವಂಜೇಶ್ವರಿ ದೇವಸ್ಥಾನ ಸುಮಾರು ತಲತಲಾಂತರಿಂದ ಹಿಡಿದು ಬಂದಿರತಕ್ಕಂಥ ಇಲ್ಲಿ ಒಂದು ದೇವರು. ಈ ದೇವಸ್ಥಾನದ ಮೂಲಕ ಇತ್ತೀಚಿನ ದಿನದಲ್ಲಿ ಭಾಳಷ್ಟು ಜನರಿಗೆ ಮದುವೆ ಆಗ್ಲಾರ್ದಂಥವ್ರನ್ನ ಮದುವೆ ಆಗಬೇಕು ಅಂತೇಳಿ ಬೇಡ್ಕೊಂಡ್ರೆ ಮದುವೆ ಆಗಿರ್ತಕ್ಕಂಥದ್ದು ಒಂದು ಉದಾಹರಣೆಗಳು ಕೂಡ ಇವೆ. ಇದರಲ್ಲಿ ಇನ್ನು ಮಕ್ಕಳಾಗ್ಲಾರ್ದವ್ರನ್ನ ಮಕ್ಕಳಾಗಬೇಕು ಅಂತೇಳಿ ಹರಕೆ ತೊಟ್ಟಿರ್ತಕ್ಕಂಥವ್ರು ಮಕ್ಕಳಾಗಿರ್ತಕ್ಕಂಥದ್ದು ಕೂಡ ಉದಾಹರಣೆಗಳಿವೆ. ಬಟ್ ಒಟ್ಟಾರೆ ಅಂತಂದರೆ ಇಲ್ಲಿನ ಈ ಭಾಗದ ಜನರಿಗೆ ಒಂದು ಅತಿ ದೊಡ್ಡ ಆಗಿರ್ತಕ್ಕಂಥ ದೇವಸ್ಥಾನ ಅಂದರೆ ಕೊರವಂಜೇಶ್ವರ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಸರಿಸುಮಾರು 600 ವರ್ಷ ಇತಿಹಾಸವಿರೋ ಬಾವಿ ಇದು. ಇನ್ನು ಕೆಲವರು ಹೇಳೋ ಪ್ರಕಾರ ಈ ಬಾವಿ ಮಹಾಭಾರತದ ಕಾಲದ್ದು ಅನ್ನೋ ಮಾತಿದೆ. ಆದರೆ ಖುದ್ದು ಊರ ಹಿರಿಯರಿಗೆ ಕೇಳಿದ್ರೆ ಇದು ಪುರಾತನ ಅಂತ ಗೊತ್ತು. ನಮ್ಮ ತಲೆಮಾರಿನ 7-8 ಹಿರಿಯರು ಈ ಬಾವಿಯನ್ನ ಕಂಡು ಅಚ್ಚರಿಗೊಂಡವರಿದ್ದಾರೆ. ಅಷ್ಟೊಂದು ಪುರಾತನ ಇತಿಹಾಸ ಈ ಬಾವಿಗಿದೆ ಅಂತಾರೆ.
ಎಲ್ಲ ಜನರು ಸುತ್ತ ಜನರು ನಮ್ಮ ಊರರು ಈ ದೇವಿ ನಮಗೆ ಒಬ್ಬಾಕಿ ತಾಯಿ ಅಂತ ಹೇಳ್ಕೊಸಿ ನಡ್ಕೊಲತ್ತಾಳೆ. ಆಕೆ ಮೈಮೆ ಕೆಲವರಿಗೆ ಆಶೀರ್ವಚನೆ ಮಾಡ್ಲತ್ತಾಳೆ. ಈ ಕೊಡ ಬಂದು ಪೂಜೆ ಮಾಡಿದ್ರು ಯಾರೋ ಬೇಡ್ಕೋತಾರೆ, ನಾವು ಯಾವುದೋ ದೇವ್ರಿಗೆ ಹಿಂಗೆ ಮಾಡಬೇಕು ಮಾಡೋದನ್ನು ಜಡ ಮಗ ಹಳ್ಳುಗಾಲಿ ನನ್ನ ಮಗಳ ಲಗ್ನ ಅಲ್ಲಿ ಇಂಥವೆಲ್ಲ ಕಾರ್ಯಕ್ರಮಗಳು ಬೇಡ್ಕೊಂಡಾಗ ಕೊಡ ಬಿಡ್ತಾರೆ, ಯಾರು ಉಡಿ ತುಂಬ್ತಾರೆ, ಯಾರು ತಾಳಿ ಕಟ್ತಾರೆ, ಯಾರು ಇದು ಮುತ್ತಿನ ಹಾರ ಹಾಕ್ತಾರೆ, ಆದ್ರೆ ಬಳಿ ಕೊಡ್ತಾರೆ. ಆದ್ರೆ ಆಕೆ ಬೇಡಿದ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ಲತ್ತಾಳೆ ಅಂತೇಳಿ ಆಕಿನ ಹೆಸರು ಮಾತ್ರ ಈಗ ಜಗತ್ತಿನ ತುಂಬ ಹರಡಲಾಗತ್ತದ. ವಿಶಾಲವಾದ ಈ ಬಾವಿ ಹತ್ತಿರ ಹೋದ್ರೆ ಕಣ್ಣಿಗೆ ಗೋಚರವಾಗೋದೇ ಬಾವಿಯಲ್ಲಿನ ಕೊಡಗಳು ಅಂದ್ರೆ ಬಿಂದಿಗೆಗಳು. ಅರೆ, ಬಾವಿಯಲ್ಲಿ ಹೀಗೆ ಬಿಂದಿಗೆ ತೇಲೋದು ಹೇಗೆ ಅನ್ನೋದಕ್ಕೂ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಕೊರವಂಜೇಶ್ವರಿ ದೇವಿ ಅನ್ನೋ ಹೆಸರು ಬರೋದಕ್ಕೆ ಒಂದು ಕಾರಣವಿದೆ ಅಂತಾರೆ ಊರ ಹಿರಿಯರು. ಈ ಹಿಂದೆ ಪದ್ಮಾವತಿ ದೇವಿಯನ್ನ ವರಿಸಲು ಖುದ್ದು ಶ್ರೀಕೃಷ್ಣನೇ ಕೊರವಂಜಿ ವೇಷ ಹಾಕಿಕೊಂಡು ಈ ಊರಿಗೆ ಬಂದಿದ್ದಂತೆ. ಆಗ ಬಂದೋನು ಊರಲ್ಲಿಯೇ ಮಾಯವಾಗಿ ಈ ಸ್ಥಳದಲ್ಲಿ ನೆಲೆಸಿದ್ದ ಅನ್ನೋದು ಕೆಲವರ ಮಾತು. ಹೀಗಾಗಿ ಕೊರವಂಜಿ ಅವತಾರದಲ್ಲಿ ಬಂದಿದ್ದ ಕೃಷ್ಣ ನೆಲ ನಿಂತ ಅನ್ನೋದಕ್ಕಾಗಿಯೇ ಕೊರವಿ ಅಂತ ಊರಿಗೆ ಹೆಸರಿದೆ ಎಂಬ ಮಾತುಗಳು ಇವತ್ತಿಗೂ ಕೇಳಿಬರ್ತಿವೆ. ಆ ವಿಷಯ ಇದ್ದರೂ ಇರಬಹುದು, ಆದರೆ ಕೊರವಂಜಿ ದೇವಿ ಪಕ್ಕದಲ್ಲಿರೋ ಬಾವಿ ಮಾತ್ರ ಇತಿಹಾಸವನ್ನ, ಪವಾಡಗಳನ್ನ, ಅದ್ಭುತಗಳನ್ನ ಸೃಷ್ಟಿಸ್ತಿರೋದು ಮಾತ್ರ ಎಂದಿಗೂ ಚಾಲ್ತಿಯಲ್ಲಿದೆ. ನಾವು ನೋಡ ಹಿಡಿದು ನಾವು ಬಂದು ಸಾಟಿ ವರ್ಷ ಆಯ್ತು ರೀ ಇಲ್ಲಿ ನಮ್ಮ ಲಗ್ನ ಆಗಿ. ಅಂದಿನ ಹಿಡಿದು ನಾ ಪೂಜೆ ಮಾಡ್ಕೋತ ಹೊಂಟೀನಿ. ಮತ್ತು ಕೊಡ ತೇಲೋದು ಮುಣಗಿಸೋದು ಕುಂಬಾರ ಮಣ್ಣಿನ ತಂದೇನದ ನಮ್ಮ ಕೈಲಿ ಪೂಜೆ ಮಾಡಿಸಿ ಒಳಗೆ ಬಿಡ್ತಾರೆ, ನಾನು ಮುಣಗಿಸ್ಬಿಡ್ತೀನಿ. ಈಗ ತೇಲ್ತಾವ ಉಳಿದಿದ್ದ ಮೈಮಾರ ನನಗೆ ಹೇಳಕ್ಕೆ ಸುಧಾರಿಸಲ್ಲ ನೋಡ್ರಿ ಸುಳ್ಳೆ. ಹೀಗೆ ಬಾವಿಯಲ್ಲಿ ಕೊಡಗಳು ತೇಲುವುದು ಅಂತಹ ಸರಳ ಮಾತೇನಲ್ಲ. ಯಾಕಂದ್ರೆ ನೀರು ತುಂಬಿದ ಕೊಡಗಳು ಬಾವಿಯಲ್ಲಿ ತೇಲೋದಿಲ್ಲ. ಹಾಗಂತ ಈ ಕೊಡಗಳು ಯಾವಾಗಲೂ ತೇಲೋದಿಲ್ಲ, ನೋಡೋಕೆ ಸಿಗೋದೂ ಇಲ್ಲ. ಬಾವಿ ತಳದಲ್ಲಿ ಅದೆಷ್ಟು ಕೊಡಗಳಿವೆಯೋ ಗೊತ್ತಿಲ್ಲ. ಮತ್ತು ಈ ಕೊರವಂಜೇಶ್ವರಿ ದೇವಿಗೆ ಈಗಿನ ಆಶೀರ್ವಾದ ದೇವಿ ಆಶೀರ್ವಾದ ಪಡೀಲಿಕ್ಕೆ ಬೇರೆ ಬೇರೆ ರಾಜ್ಯದಿಂದ ರಾಜ್ಯದಿಂದ ಮುಂಬೈ ಪುಣೆ ನಿಂತೂ ಕೂಡ ಬಂದು ಆಶೀರ್ವಾದ ಪಡೆದಿರ್ತಕ್ಕಂಥದ್ದು, ಜಾತ್ರೆಗೆ ಬರ್ತಕ್ಕಂಥದ್ದು, ಅನ್ನದಾಸೋಹ ನಡ್ತಕ್ಕಂಥದ್ದು ಕೂಡ ಇವತ್ತು ನಾವು ಕಾಣ್ತಕ್ಕಂಥದ್ದು ಇದೆ ಅನ್ನೋಂಥದ್ದು ಕಣ್ಣೆದುರಿದೆ. ಆದರೆ ಕೊಡಗಳು ತೇಲುತ್ತಿರೋದನ್ನು ನೋಡಲು ಅದೃಷ್ಟವಿರಬೇಕು. ಹೀಗಾಗಿ ಯಾವಾಗ ಕೊಡಗಳು ತೇಲಿ ಬರ್ತವೆಯೋ ಆಗ ಕೊಡಗಳಿಗೆ ಪೂಜೆ ಮಾಡಲಾಗುತ್ತೆ, ಅರಿಶಿಣ ಕುಂಕುಮ ಹಚ್ಚಿ ನಮಸ್ಕರಿಸಲಾಗುತ್ತೆ. ಮಾತ್ರವಲ್ಲ, ಆ ಬಿಂದಿಗೆಗಳಿಗೆ ಆರತಿಯನ್ನು ಬೆಳಗಲಾಗುತ್ತೆ. ಇಲ್ಲಿ ಹೆಂಗಾಗಿಬಿಟ್ಟಿದೆ, ಒಂದು ಭಾಳ ಅಗಾಧ ಆಗಿರ್ತಕ್ಕಂಥದ್ದು, ಭಾಳ ಆಶ್ಚರ್ಯ ಅಂತಕ್ಕಂಥದ್ದು. ಒಂದು ತುಂಬಿದ ಕೊಡ ಇಲ್ಲಾದರೂ ಬಿಟ್ಟರೆ ಮುಣಿಗೆ ಹೋಗ್ತದೆ. ಆದರೆ ಇಲ್ಲಿರ್ತಕ್ಕಂಥದ್ದು ಈ ದೇವಿಯಲ್ಲಿ ಯಾರಾದರೂ ಇವತ್ತು ಮೂರು ದಿನಗಟ್ಲೆನೂ ಕೂಡ ದೇವಿ ಆಶೀರ್ವಾದ ಪಡಿಬೇಕು, ಬಿಂದಿಗೆ ಆಶೀರ್ವಾದ ಪಡಿಬೇಕು, ಪೂಜೆ ಮಾಡ್ಬೇಕಂತ ಹೇಳ್ಕೊತರು 3 ದಿನ ಕಾಯ್ದರೂ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಆಶೀರ್ವಾದ ಸಿಗಲಾರಂಥದ್ದಿದೆ. ಬಾವಿಯಲ್ಲಿನ ಕೊಡಗಳು ಒಮ್ಮೆ ಮೇಲ್ಮುಖವಾಗಿ ಕಂಡ್ರೆ ಮತ್ತೆ ಕೆಲವೊಮ್ಮೆ ಬೋರಲಾಗಿ ಗೋಚರಿಸ್ತವೆ. ಸರಿ, ಕೊಡಗಳು ಪ್ಲಾಸ್ಟಿಕ್ಗಳದ್ದಾಗಿರಬೇಕು, ಅದಕ್ಕೆ ತೇಲ್ತವೆ ಅಂತ ಹೇಳಬಹುದು. ಆದರೆ ಬಾವಿಯಲ್ಲಿ ಇರೋದು ಬಹುತೇಕ ಮಣ್ಣಿನ ಬಿಂದಿಗೆಗಳು. ಹೌದು, ಮಣ್ಣಿನ ಬಿಂದಿಗೆಗಳು ತೇಲುವುದು ಇತಿಹಾಸವೇ ಇಲ್ಲ. ಅಷ್ಟೇ ಯಾಕೆ, ಕಂಚಿನ ಕೊಡಗಳು ಈ ಬಾವಿಯಲ್ಲಿವೆ. ಆ ಕಂಚಿನ ಕೊಡಗಳು ಸಹ ಒಮ್ಮೆ ಮುಳುಗುತ್ತವೆ, ಮತ್ತೊಮ್ಮೆ ತೇಲುತ್ತವೆ. ಇದುವೇ ಈ ಬಾವಿಯಲ್ಲಿ ನಡೆಯೋ ಪವಾಡ. ಎಸ್, ಇಲ್ಲಿರೋ ಕೊರವಂಜೇಶ್ವರಿ ದೇವಿಯ ಪವಾಡದಿಂದ ಮಣ್ಣಿನ ಮತ್ತು ಕಂಚಿನ ಕೊಡಗಳು ತೇಲುತ್ತವೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಅಷ್ಟೇ ಅಲ್ಲ, ಈ ತಾಯಿ ಆಕೆಗೆ ಹರಕೆ ಹೊತ್ತವರ ಕಷ್ಟವನ್ನು ನೆರವೇರಿಸ್ತಾಳಂತೆ. ಹಾಗಾದರೆ ಈ ವಿಶೇಷ ಸ್ಥಳ ಇರೋದೆಲ್ಲಿ ಅಂತ ನೋಡೋಣ ಮತ್ತೊಂದು ಬ್ರೇಕ್ ಆದಮೇಲೆ.
ಪುಟ್ಟ ಗ್ರಾಮದಲ್ಲಿರುವ ಕೊರವಂಜಿ ದೇವಿ ಮಾಡುತ್ತಿರುವ ಪವಾಡಕ್ಕೆ ಇಲ್ಲಿಗೆ ಬರೋ ಭಕ್ತರು ಮನಸೋತಿದ್ದಾರೆ. ಅಷ್ಟೇ ಯಾಕೆ, ಇಲ್ಲಿ ಸಿಗೋ ಪರಿಹಾರ ಕಂಡು ಅಚ್ಚರಿಯಿಂದ ಬರ್ತಿದ್ದಾರೆ. ಹಾಗಾದ್ರೆ ಈ ಕೊರವಂಜೇಶ್ವರಿ ದೇವಿ ಇರೋ ಸ್ಥಳ ಯಾವುದು ಅಂತ ನೋಡೋಣ ಬನ್ನಿ. ಕೊರವಂಜಿ ಬಾವಿಯಲ್ಲಿ ಈ ಪರಿ ಕೊಡಗಳು ಇರೋದಕ್ಕೆ ಕಾರಣವಿದೆ. ಅಂದಹಾಗೆ ಹಲವು ಸಮಸ್ಯೆಗಳಿಂದ ಬಳಲುವವರು, ಹಲವು ನಿವಾರಣೆಗಳನ್ನು ಕಂಡವರು ಈ ಗ್ರಾಮದಲ್ಲಿರೋ ಕೊರವಂಜೇಶ್ವರಿಗೆ ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗೆ ಪೂಜೆ ಸಲ್ಲಿಸಲು ಬಂದ ಭಕ್ತರು ಹರಕೆ ಹೊರ್ತಾರೆ. ಹೌದು ತಾಯಿ, ನನಗೊಂದು ಭಯಂಕರ ಸಮಸ್ಯೆ ಇದೆ, ಅದನ್ನೆಲ್ಲ ಪರಿಹರಿಸು ದೇವಿ. ನೀನು ನನ್ನ ಸಮಸ್ಯೆಗೆ ಪರಿಹಾರ ಕೊಟ್ರೆ ನಾನು ನಿನ್ನಲ್ಲಿಗೆ ಬಂದು ಬಿಂದಿಗೆ ಹರಕೆ ಸಲ್ಲಿಸ್ತೇನೆ ಅಂತ ಭಕ್ತರು ಬೇಡಿಕೊಳ್ತಾರಂತೆ. ಆದರೆ ಇತ್ತೀಚೆಗಡೆ ಕೆಲವರಿಗೆ ಅವರು ಸರಳ ಭಾವನೆಯಿಂದ ಅವರಿಗೆ ಏನೋ ಒಂದು ಇದು ಆಗ್ತಕ್ಕಂಥದ್ದು ಆಶೀರ್ವಾದ ಭಕ್ತಿ ಇರ್ತಕ್ಕಂಥದ್ದು ಕಂಡ್ರೆ ಅವರಿಗೆ ಅನ್ಕರ ದೇವಿಯನ್ನು ಬಿಂದಿಗೆ ಬಂದು ಆಶೀರ್ವಾದ ಕೊಡ್ತಕ್ಕಂಥದ್ದು, ಪೂಜೆ ಮಾಡಿ ಹೋಗ್ತಕ್ಕಂಥದ್ದು ಇದೆ ಅನ್ನೋಂಥದ್ದು ಇದು ಸತ್ಯಾಂಶ ಅನ್ನೋದು. ಹಾಗೆ ಮಕ್ಕಳಾಗದವರು, ಮನೆಯ ಕೌಟುಂಬಿಕ ಸಮಸ್ಯೆ ಉಳ್ಳವರು ಮತ್ತು ಮದುವೆ ಮುಂಜಿ ಹೀಗೆ ಹಲವು ಕಾರಣಗಳಿಂದ ಹರಕೆಯನ್ನು ಹೊತ್ತವರು ನಂತರ ಗ್ರಾಮಕ್ಕೆ ಬಂದು ಕೊರವಂಜಿ ತಾಯಿಯಲ್ಲಿ ಹರಕೆ ತೀರಿಸಿ ಹೋಗ್ತಾರೆ. ಏನಾರ ಹರಕೆ ಇತ್ತಂದ್ರೆ ಬೇಡ್ಕೊಂಡು ಹೋಗ್ರಿ ನೀವು. ನಿಮ್ಮ ಹರಕೆ ಏನಾರ ಆಗಿ ಬಂತು ಅಂದ್ರೆ ಆ ಸಿಸ್ಟಮ್ ನೀವು ಮಾಡ್ಬೇಕು ನೋಡ್ರಿ. ಹೀಗೆ ಭಕ್ತರು ಮಣ್ಣಿನ ಬಿಂದಿಗೆ ಹರಕೆ ಸಲ್ಲಿಸಿ ಹೋಗಿ ಮತ್ತೆ ವಾಪಸ್ ಕೆಲ ದಿನಗಳ ನಂತರ ಬಂದಾಗ ಆ ಬಿಂದಿಗೆ ತೇಲಿರುತ್ತೆ ಅನ್ನೋ ಗ್ಯಾರಂಟಿಯೂ ಇರೋದಿಲ್ಲ, ಮುಳುಗಿರುತ್ತೆ ಅನ್ನೋ ಗ್ಯಾರಂಟಿಯೂ ಇರಲ್ಲ. ಆದರೆ ಬಿಂದಿಗೆ ಕಣ್ಣಿಗೆ ಬೀಳಲು ನಸೀಬು ಚೆಂದ ಇರಬೇಕು ಅಷ್ಟೇ. ಅದು ನಿಭಾದಿಲ್ರಿ. ಇವತ್ತು ತೇಲ್ಯವ ನಾವು ಯಾರಿಗಾರು ಕರ್ಸ್ಬೇಕಂದ್ರೂ ನಿಭಾದಿಲ್ಲ. ಅವಾಗ ಬರ್ತಾರ ಭೇಟಿ ಆತಳ ಮಂದು ನಿಭಾದಿಲ್ಲ. ನಿಮ್ಮ ದಯದ ಮಾತದ ಅದು. ಹಾಂ ಅಂದ್ರೆ ಅನ್ಕೊಂಡವ್ರಿಗೆ ಒಳ್ಳೇದಾಗಿದೆ. ಹಾಂ, ಆಕಿಗೆ ದುಡ್ದವ್ರಿಗೆ ಒಳ್ಳೇದಾಗ್ಯದ ನೋಡ್ರಿ. ಹಾಂ, ಹೀಗಾಗಿ ಕಲಬುರಗಿ ಸೇರಿದಂತೆ ಪಕ್ಕದ ಜಿಲ್ಲೆಯ ಜನರು, ಕರ್ನಾಟಕ ಹಾಗೂ ಇತರೆ ರಾಜ್ಯದ ನೂರಾರು ಮಂದಿ ಭಕ್ತರು ದೇವಿ ಕೊರವಂಜಿ ಸನ್ನಿಧಿಗೆ ಬಂದು ಬಿಂದಿಗೆ ಹರಕೆ ಸಲ್ಲಿಸ್ತಾರೆ. ಈ ಕಾರಣಕ್ಕೆ ಈ ಬಾವಿಯಲ್ಲಿ ಇವತ್ತಿಗೂ ಕೊಡಗಳ ನರ್ತನ ನಡೆಯುತ್ತೆ. ಅಷ್ಟಕ್ಕೂ ಈ ತೇಲುವ ಕೊಡಗಳ ಹಿಂದಿದೆ ಒಂದು ರೋಚಕ ಕಥೆ. ಕೊರವಿ ಗ್ರಾಮದ ಕೊರವಂಜೇಶ್ವರಿ ಸನ್ನಿಧಿಯಲ್ಲಿರುವ ಬಾವಿಯಲ್ಲಿ ಮಣ್ಣಿನ ಕೊಡಗಳು ತೇಲೋದು ಅಂದರೆ ಸುಮ್ಮನೆ ಮಾತಲ್ಲ. ಯಾಕಂದರೆ ಮಣ್ಣು ಕರಗೋದು ಅದರ ಸೃಷ್ಟಿಯ ಗುಣ. ಒಮ್ಮೆ ಒಂದು ಮಣ್ಣಿನ ಕೊಡ ಬಾವಿ ತಳಕ್ಕೆ ಹೋದರೆ ಸಾಕು, ಮತ್ತೆ ಮೇಲೆ ಬಂದ ಉದಾಹರಣೆಗಳಿಲ್ಲ. ಯಾಕಂದರೆ ಮಣ್ಣು ಕರಗುತ್ತೆ. ವಿಷಯ ಹೀಗಿದ್ದ ಮೇಲೆ ಮಣ್ಣಿನ ಬಿಂದಿಗೆ ತೇಲೋದು ಅಚ್ಚರಿ ಅಂತಾನೆ ಬಹಳಷ್ಟು ಜನ ಹೇಳ್ತಾರೆ. ಇದಕ್ಕಿಂತ ವಿಶೇಷವಾದ ಸಂಗತಿ ಅಂದರೆ ಭವಿಷ್ಯ ಹೇಳ್ತವೆ ಈ ಬಾವಿಯಲ್ಲಿನ ಕೊಡಗಳು ಅನ್ನೋದು. ಹೌದು, ಊರಿನ ಹಿರಿಯರು ಮಾತನಾಡೋ ಪ್ರಕಾರ ಭವಿಷ್ಯದ ಮುನ್ಸೂಚನೆ ಕೊಡ್ತಾವೆ ಈ ಕೊಡಗಳು. ಕೇಳೋಕೆ ಅಚ್ಚರಿ ಅನಿಸಿದ್ರು ಇದು ಸತ್ಯ. ಅವತ್ತು ಮಹಾರಾಷ್ಟ್ರದ ಕಿಲ್ಲಾರಿ ಅನ್ನೋ ಊರಿನಲ್ಲಿ ಅತಿ ದೊಡ್ಡ ಭೂಕಂಪ ಸಂಭವಿಸಿತ್ತು. ಮಹಾರಾಷ್ಟ್ರ ಅಂದರೆ ಸಾಕು, ಅದು ಕಲಬುರಗಿ ಜಿಲ್ಲೆಯ ಗಡಿಯಲ್ಲಿರೋದು. ಅದರಲ್ಲೂ ಕಿಲ್ಲಾರಿ ಊರು ಭೂಕಂಪಕ್ಕೆ ತುತ್ತಾದಾಗ ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಕಲಬುರಗಿ ಜಿಲ್ಲೆಯ ಕೆಲವೆಡೆ ಭೂಮಿ ಕಂಪನದ ಅನುಭವವಾಗಿತ್ತು. ಇಡೀ ಊರ ಮಂದಿ ಮನೆ ಬಿಟ್ಟು ಹೊರಗೆ ಬಂದು ಭೂಕಂಪಕ್ಕೆ ಹೆದರಿ ತಣ್ಣಗಾಗಿದ್ರು. ಈ ಬಗ್ಗೆ ಹಿಂದಿನ ದಿನ ಕೊರವಂಜಿ ಬಾವಿಯಲ್ಲಿನ ಕೊಡಗಳು ಮುನ್ಸೂಚನೆ ಕೊಟ್ಟಿದ್ವಂತೆ. ಅಂದರೆ ಮೇಲ್ಮುಖವಾಗಿ ತೇಲಿರೋ ಕೊಡಗಳು ನಿಶ್ಶಬ್ದದ ಟೈಮ್ನಲ್ಲೂ ಅಲುಗಾಡಲು ಶುರು ಮಾಡಿದ್ವಂತೆ. ಹಾಗೆ ಕೊಟ್ಟ ಮುನ್ಸೂಚನೆ ಕಂಡು ಗ್ರಾಮದ ಹಿರಿಯರು ಏನೋ ಕೆಡುಕಾಗುತ್ತೆ ಅಂದುಕೊಂಡಾಗಲೇ ಕಿಲಾರಿ ಭೂಕಂಪ ನಡೆದಿತ್ತು ಅಂತಾರೆ ಇಲ್ಲಿನ ಗ್ರಾಮದ ಹಿರಿಯರು. ಕೆಲವರ ಪ್ರಕಾರ ಈ ಬಾವಿಗೆ ಕೊರವಂಜಿ ಬಾವಿ ಅಂತ ಹೆಸರು ಬರಲು ಮತ್ತೊಂದು ಹಿನ್ನೆಲೆ ಇದೆ ಅಂತಾರೆ. ಹದಿಹರಿಯದ ಕೊರವಂಜಿಯೊಬ್ಬಳು
ಈ ಗ್ರಾಮಕ್ಕೆ ಬಂದಿದ್ಲಂತೆ. ಆಗ ಊರ ಮುಂದಿನ ಬಾವಿ ಬಳಿ ತಿರುಗಾಡುತ್ತಿದ್ದಾಗ ಕೆಲವರ ದುಷ್ಟ ಕಣ್ಣು ಆ ಕೊರವಂಜಿ ಮೇಲೆ ಬಿದ್ದಿದೆ. ಅಷ್ಟಾದರೂ ಹೇಗೋ ಪಾರಾಗಿ ಊರಿಂದ ಹೊರ ಹೋಗಬೇಕು ಅನ್ನೋ ವಿಚಾರ ಮಾಡಿದ್ಲಂತೆ. ಈ ನಮ್ಮ ಊರ ಹೆಸರು ಬರಬೇಕಾದ್ರೆ ಕೊರವಂಜೀಶ್ವರಿ ಹೆಸರು ಮೇಲೆ ಕೊರವಿ ಅಂತ ಬಂದಿರಬಹುದಂತ ನಮ್ಮನ್ನು ಊಹೆ ಅದ, ಅದ್ರ ಕೊರವಿ ಅಂತಾರೆ. ಆದರೂ ಕಿರಿಕಿರಿ ಹೆಚ್ಚಾದಾಗ ಪಕ್ಕದಲ್ಲಿನ ಬಾವಿಯಲ್ಲಿ ಮುಳುಗಿದ್ಲಂತೆ. ಮಾತ್ರವಲ್ಲ, ಇದೇ ಬಾವಿಯಲ್ಲಿ ಜಲಸಮಾಧಿಯಾದಳಂತೆ. ನಂತರ ಬಂದು ನೋಡಿದಾಗ ಆ ಕೊರವಂಜಿ ಬಿಂದಿಗೆ ರೂಪದಲ್ಲಿ ಕಾಣಿಸಿದಳಂತೆ. ಅದಕ್ಕಾಗಿ ಕೊರವಂಜಿ ಬಾವಿ ಅನ್ನೋ ಹೆಸರು ಬಂತು ಅಂತ ಕೆಲವರು ಮಾತನಾಡಿಕೊಳ್ತಾರೆ. ಹಿಂದಿನ ಕಾಲಕ್ಕೆ ಇಲ್ಲಿ 2 ರಾಮನ ಕಾಲಕ್ಕೆ ಸ್ಥಾಪನೆ ಮಾಡಿದಂಥ ಲಿಂಗ, ರಾಮಲಿಂಗ ಭೋಗಲಿಂಗ. ಅಲ್ಲಿ ಒಬ್ಬ ಸಾಧು ತಪಸ್ಸು ಮಾಡ್ತಿದ್ದನಂತ. ಒಬ್ಬ ಕೊರವಂಜಿ ಅಥವಾ ಈ ಹಿಂದಿನ ಕಾಲಕ್ಕೆ ಕೊರೆಯರಂತ ವೇಷ ಹಾಕ್ಕೊಂಡು ಊರು ತುಂಬ ಬೇಡ್ಕೊಂಡು ಬಂದ ಬಳಿಕ ಆಕೆ ಬಂದು ಬೇನ್ ಗಿಡದ ಬಳಿಕ ಊಟ ಮಾಡ್ಲಿಕ್ಕೆ ಕೂತ್ಕೊಂತೇಳಿ ಆಕಿನ ಲಾವಣ್ಯ ನೋಡ್ಲಾರ್ದೆ ಆ ಸಾಧು ಬೆನ್ನು ಹತ್ತದ ಬಳಿಕ ಇದು ಮೊದಲು ಇದ್ದಂಥ ಬಾವಿನೇ. ಆ ಬಾವಿದಾಗ ಹೋಗಿ ಐಕ್ಯ ಆದ ಆಕೆ ಬಂದೇ ಇಲ್ಲ. ಆವಾಗಿನಿಂದ ಕೊಡ ತೇಲಕತ್ತದು. ಕೊಡ ತೇಲಕತ್ತವ ಅಂದ ಎಲ್ಲರೂ ದೇವರದ. ಅಷ್ಟಕ್ಕೂ ಇಷ್ಟೆಲ್ಲ ವಿಶೇಷ ಮತ್ತು ವಿಚಿತ್ರ ಶಕ್ತಿ ಇರುವ ಈ ಪವರ್ಫುಲ್ ಬಾವಿ ಹಾಗೂ ಶಕ್ತಿಶಾಲಿ ಕೊರವಂಜೇಶ್ವರಿ ದೇವಿಯ ಸನ್ನಿಧಾನ ಇರೋದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರೋ ಕೊರವಿ ಗ್ರಾಮದಲ್ಲಿ. ಪವಿತ್ರ ಕ್ಷೇತ್ರದ ಇತಿಹಾಸ ಏನೇ ಇರಲಿ, ಬಾವಿಯಲ್ಲಿನ ಬಿಂದಿಗೆಗಳು ಮಾತ್ರ ಅಚ್ಚರಿಯ ಪವಾಡಗಳನ್ನು ತೋರಿಸುತ್ತಲೇ ಇವೆಯಂತೆ. ಇಂಥ ವಿಸ್ಮಯವನ್ನ ನೋಡಲು ಅದೆಷ್ಟೋ ದೊಡ್ಡ ದೊಡ್ಡ ಲೀಡರ್ಗಳು ಬಾವಿ ಬಳಿ ಬಂದು ಗಂಟೆಗಟ್ಟಲೆ ಕಾದಿದ್ದಾರೆ. ಆದರೆ ಒಂದೇ ಒಂದು ಬಿಂದಿಗೆ ಕಣ್ಣಿಗೆ ಬಿದ್ದಿಲ್ವಂತೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ಒಂದು ಸಾರಿ ಹಿಂದಿನ MLA ಅವರು ಕೂಡ ಅವರು ದೇವಿ ಆಶೀರ್ವಾದ ಪಡಿಬೇಕು, ಬಿಂದಿಗೆ ಪೂಜೆ ಮಾಡಿ ಹೋಗ್ಬೇಕು ಅನ್ನೋಂತಂದ್ರೆ 2 ಸರಿ ಬಂದು ಹೋಗಿದ್ರು, ಅವ್ರಿಗೆ ಸಿಕ್ಕಿಲ್ಲ, ಜನರಿಗೆ ಭೇಟಿ ಮಾಡಿ ಹೋಗಿರ್ತಕ್ಕಂಥ ಒಂದು ಉದಾಹರಣೆ ಕೂಡ ನಮ್ಮ ಎದುರಿಗಿದೆ. ಒಟ್ಟಾರೆ ನಿಮಗೆ ಅದೃಷ್ಟ ಇಲ್ಲ ಅಂದರೆ ಅಥವಾ ನಿಮ್ಮ ಕೆಲಸ ಆಗೋಲ್ಲ ಅಂತಾದರೆ ನೀವು ಬರಿಗೈಯಲ್ಲಿ ಅಂದರೆ ಕೊಡವನ್ನು ನೋಡದೆ ವಾಪಸ್ ಮನೆಗೆ ಹೋಗಬೇಕಾಗುತ್ತಂತೆ. ಯಾಕಂದರೆ ಯಾವಾಗ ಎಷ್ಟೊತ್ತಿಗೆ ಕೊಡಗಳು ತೇಲುತ್ತವೆ ಅನ್ನೋದು ಇವತ್ತಿಗೂ ಸಹ ಖುದ್ದು ಊರವರಿಗೂ ಗೊತ್ತಿಲ್ವಂತೆ. ಅದೇನೇ ಇದ್ರೂ ಇಲ್ಲಿ ನಡೆಯುವ ಆ ಅಚ್ಚರಿಯ ಸಂಗತಿಯನ್ನು ನೋಡಿದರೆ ಇದು ನಿಜಾನಾ ಅನ್ನೋ ಪ್ರಶ್ನೆ ನಮ್ಮೆದುರಿಗೆ ಬಂದು ನಿಲ್ಲೋದು ಸತ್ಯ. ಗೋಪಾಲ್ ಕುಲಕರ್ಣಿ, TV5 ಕಲಬುರಗಿ. ಈ ಜಗತ್ತಲ್ಲಿ ಪವಾಡಗಳನ್ನು ಹಾಗೂ ಅಚ್ಚರಿಗಳನ್ನು ಮಾಡುತ್ತಿರುವ ಹಲವು ವಿಶೇಷ ಮತ್ತು ವಿಚಿತ್ರ ಸ್ಥಳಗಳು ನಮ್ಮ ಕಣ್ಣಿಗೆ ಬೀಳುತ್ತವೆ. ಹಾಗೆ ಕಂಡ ಒಂದು ಸ್ಥಳದಲ್ಲಿ ಇದು ಕೂಡ ಒಂದು. ಅದೇನೇ ಇದ್ರೂ ಇಲ್ಲಿ ನಡೆಯುವ ವಿಚಿತ್ರದ ಬಗ್ಗೆ ಒಂದು ಪ್ರಶ್ನೆ ಮೂಡುವುದಂತೂ ಖಂಡಿತ. ಅದೇನು ಅಂದರೆ ಇದು ನಿಜಾನಾ?